ನಾವು ಯಾವಾಗಲೂ ಒಂದು ಕನಸು ನೋಡಿದ್ದೆವು. ಜೀವನದಲ್ಲಿ ಯಾವತ್ತೂ ಸರಿಯಾದ ಸಮಯ ಸಿಗಲಿಲ್ಲ. ಆದರೆ ಮನಸ್ಸು ಹೇಳುತ್ತಿತ್ತು, ಇನ್ನು ಕಾಯಬೇಡಿ. ಮತ್ತು ಆ ಪ್ರಯಾಣ ಆಫ್ರಿಕಾದ ಉತ್ತರ ಭಾಗದಲ್ಲಿ ಒಂದು ಅದ್ಭುತ ದೇಶ ಇದೆ. ಈ ದೇಶವು ಮರಳುಗಾಡು, ಪರ್ವತಗಳು, ಬಣ್ಣದ ಬೀದಿಗಳು, ಕಡಲು ತೀರಗಳ ಭೂಮಿ. ಇಲ್ಲಿ ಹಳೆಯ ಸಂಸ್ಕೃತಿ, ಬಣ್ಣಗಳ ಮಾರುಕಟ್ಟೆಗಳು, ಆಹಾರ, ಸಂಗೀತ ಮತ್ತು ಕಲೆಗಳ ವೈಭವವಿದೆ. ಮೊರೊಕ್ಕೊ ಕೇವಲ ಒಂದು ದೇಶವಲ್ಲ, ಇದು ಕಥೆಗಳ, ನೆನಪುಗಳ ಮತ್ತು ಅನುಭವಗಳ ಭೂಮಿ. ನಮ್ಮ ಮೊದಲ ಪ್ರಯಾಣ ಕ್ಯಾಪಿಟಲ್ ಸಿಟಿ ಆಫ್ ಟೂರಿಸಂ ಮಾರಕೇಶ್ನಲ್ಲಿ ಶುರುವಾಗಿದೆ. ಇಂಡಿಯಾ, ವೆಲ್ಕಮ್ ಟು ಮಾರಕೇಶ್. Here Marrakesh is very old, more than 1000 years old. That's the mosque. This the second one next to Qutubiyya. Okay. And this mosque is closed now. We do a renovation. It was a earthquake. ಇಲ್ಲಿಂದ ನಾವು ಹೊರಟವು ಮಾರಕೇಶ್ನ ಹೃದಯ, ಜಮೆಲ್ ಎಫ್ಎನ್ಎಸ್ ಸ್ಕ್ವೇರ್. This is a happening place. Snake charmers, fresh food stalls, souks, ಎಲ್ಲವೂ ಒಂದೇ ಜಾಗದಲ್ಲಿ. ಮೊರೊಕ್ಕೋಗೆ ಬಂದು ಹಾರ್ಸ್ ಕನ್ಸನ್ನು ನೋಡದಿರೆ ಹೇಗೆ? ಸೊ ಈಗ ನಾವು ಹೋಗ್ತಿದ್ದೇವೆ ಶೆಜಾಲಿ ಎಂಬ ಇವೆಂಟಿಗೆ. ಹೀಗೆ ನಮ್ಮ ದಿನವನ್ನು ನಾವು ಮಾರಕೇಶ್ನಲ್ಲಿ ಕಳೆದೆವು. ಇನ್ನು ಎಲ್ಲಿಗೆ ಹೋಗ್ತೇವಂತ ನಾಳೆ ನೀವೇ ನೋಡಿ. ಸೊ ನಮ್ದು ಡೇ 1 ಕಂಪ್ಲೀಟ್ ಆಗಿದೆ. ಈಗ ಡೇ 2. ಇದು ಆಲಿವ್ಸ್ ನೋಡಿ, ಇದು ಹಣ್ಣಾಗಿಲ್ಲ, ತುಂಬಾ ಮರಗಳಿವೆ ಇಲ್ಲಿ ಆಲಿವ್ಸ್ ಇದು, ಮತ್ತೆ ಎಲ್ಲ ಡೆಸರ್ಟ್ ಪ್ಲಾಂಟ್. ಮಾರಕೇಶ್ ಸಿಟಿಯಿಂದ ನಾವು ಬಂದಿಳಿದೆವು ಮರುಭೂಮಿಯಲ್ಲಿ. ಅಗಾಫೆ, ಕಲ್ಲು ಮತ್ತು ಮರುಳಿನ ನಡುವಿನ ಅಪರೂಪದ ಮರಳುಗಾಡು. ಇಲ್ಲಿ ನಾವು ಅನೇಕ ಹೊಸ ಅನುಭವಗಳನ್ನು ಎದುರಿಸಲು ಸಿದ್ಧರಿದ್ದೇವೆ. ಸಾಹಸಗಳ ನಂತರ ನಾವು ಮೊರೊಕ್ಕೊದಲ್ಲಿ ಪ್ರಸಿದ್ಧವಾದ ಆರ್ಗನ್ ಎಣ್ಣೆ ತಯಾರಿಸುವ ಸ್ಥಳಕ್ಕೆ ಭೇಟಿ ಕೊಟ್ವಿ. ಇಲ್ಲಿಂದ ನಾವು ಹೊರಟೆವು ಮೊರೊಕ್ಕನ್ ಸಂಪ್ರದಾಯ ಭೋಜನಕ್ಕೆ.
ولما العرب نقولوا ಗಾಫಿಯಲ್ಲಿ ಸಾಹಸ ಸಂಸ್ಕೃತಿ ಮತ್ತು ನೆನಪುಗಳಿಂದ ನಮ್ಮ ದಿನ ಮುಗಿಯಿತು. ಮರಳುಗಾಡಿನ ತಾಪದಿಂದ ನಾವು ಈಗ ಶೀತಳವಾದ ಪರ್ವತಗಳತ್ತ ಪ್ರಯಾಣ ಆರಂಭಿಸಿದೆವು. ಪ್ರಯಾಣ ಮುಂದುವರಿದಂತೆ ದೃಶ್ಯ ಬದಲಾಗುತ್ತಿತ್ತು. ಹಸಿರು ಕಣಿವೆಗಳು, ನದಿಯ ಹರಿವು ಮತ್ತು ದೂರದ ಪರ್ವತಗಳ ಆಕಾರ. To Imlil Valley, so the name of this town is called Imlil, and it's me like the white colors because of the snow. ಸೊ ಇವರು ನಮ್ಮ ಲಗೇಜ್ ಅನ್ನು ತಕೊಂಡು ಹೋಗ್ತಿದ್ದಾರೆ ನಮ್ಮ ಹೋಟೆಲಿಗೆ. ಹಾದಿ ಸುಲಭವಾಗಿರಲಿಲ್ಲ. ಪ್ರತಿ ಹೆಜ್ಜೆ ಸವಾಲಿನಂತಿತ್ತು. ಇಲ್ಲಿಗೆ ತಲುಪಲು ನಮಗೆ ಬಹಳ ಪ್ರಯತ್ನ ಬೇಕಾಯಿತು. ಫೈನಲಿ ನಮ್ಮ ಹೋಟೆಲಿಗೆ ಒಂದು ಹಾಫ್ ಅನ್ ಅವರ್ ಟ್ರೆಕ್ ನಂತರ ತಲುಪಿದ್ದೇವೆ. ಆದರೆ ಈ ದೃಶ್ಯಕ್ಕಾಗಿ ಎಲ್ಲವೂ ಸಾರ್ಥಕವಾಯಿತು. ಇದು ಹೇಗಿತ್ತು? ಇಲ್ಲಿಗೆ ಬರೋದು ಬರ್ತಾ? ಆದ್ರೆ ಇದು ಮಾತ್ರವಲ್ಲ, ಇಮ್ಲಿಲ್ಲ ನಿಜವಾದ ಸೌಂದರ್ಯ ಇನ್ನೂ ನಮ್ಮನ್ನು ಕಾಯುತ್ತಿದೆ. ಇದು ನೋಡಿ, ನಾವು ಹೋಗುವ ರಸ್ತೆ ಇದು. ಅಟ್ಲಾಸ್ ಪರ್ವತಗಳ ಹೃದಯದಲ್ಲಿ ಸಣ್ಣ ಹಳ್ಳಿ ಇಮ್ಲಿ. ಇಲ್ಲಿ ಬೆಟ್ಟಗಳಲ್ಲಿ ಬೆಳೆದ ತಾಜಾ ಹಣ್ಣುಗಳು ಹಳ್ಳಿಯ ಜೀವಾಳವಾಗಿವೆ. ಮೇಕೆಗಳು ಇಮ್ಲಿಲ್ನ ನಿಜವಾದ ನಿವಾಸಿಗಳು. ಪರ್ವತಗಳ ಪ್ರತಿಯೊಂದು ಹಾದಿಯನ್ನು ತಿಳಿದವರು ಈ ಮೌಂಟೇನ್ ಗೋಟ್ಸ್. ಪರ್ವತದ ಮೇಲೆ ನಿರ್ಮಿಸಲಾದ ಸರಳ ಮನೆಗಳು ಇಲ್ಲಿನ ಜನರ ಶ್ರಮ ಮತ್ತು ಬದುಕಿನ ಸಾಕ್ಷಿ. What is this? It's like a Moroccan salon place for eight for the invitations. You are from which country? We are from India. From India. India, yes. Okay. Hello guys. Are you come here in Morocco? Come to visit Morocco and visit the highest peak of Morocco. Name's Toubkal. Toubkal is the highest peak of Morocco in the North Africa. Talking about 4,000 meters, 4,167 meters. That's what you walk in the right side. ಆದರೆ ಇಮ್ಲಿಲ್ನ ಕಥೆ ಇಲ್ಲಿ ಮುಗಿಯುವುದಿಲ್ಲ. ಇನ್ನೂ ಮುಂದೆ ಪರ್ವತಗಳ ಒಳಗೆ ಅಸಲಿ ಅದ್ಭುತಗಳು ನಮ್ಮನ್ನು ಕಾಯುತ್ತಿವೆ. ಇಮ್ಲಿಲ್ನಲ್ಲಿ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಹೆಜ್ಜೆ ನಮ್ಮನ್ನು ಪ್ರಕೃತಿಯೊಂದಿಗೆ ನೇರವಾಗಿ ಸಂಪರ್ಕಿಸುತ್ತಿತ್ತು. ಇಮ್ಲಿಲ್ನ ಅಸಲಿ ಸೌಂದರ್ಯವನ್ನು ಕಂಡು ನಮ್ಮ ಸಾಹಸ ಇಲ್ಲಿ ಮುಗಿಯಿತು. ನಮ್ಮ ಪ್ರಯಾಣ ಇನ್ನೂ ಮುಗಿದಿಲ್ಲ. ಈಗ ನಾವು ಮೊರೊಕ್ಕೊ ದೇಶದ
ಇನ್ನೊಂದು ಅದ್ಭುತ ನಗರದತ್ತ ಹಾರುತ್ತಿದ್ದೇವೆ. ನಮ್ಮ ಮುಂದಿನ ತಾಣ ಫೆಸ್. Fez is capital health religion in handcraft. ಇದು ಫೆಸ್, ಮೊರೊಕೊ ದೇಶದ ಅತಿ ಹಳೆಯ ನಗರ. ಇಲ್ಲಿ ಪ್ರತಿಯೊಂದು ಬೀದಿ ಇತಿಹಾಸವನ್ನು ಹೇಳುತ್ತದೆ. ಇಲ್ಲಿ ಜನರ ಶಬ್ದ, ಮಸಾಲೆಗಳ ಪರಿಮಳ, ಕಲೆಗಳ ವೈಭವ ಎಲ್ಲವೂ ಒಂದೇ ಜಾಗದಲ್ಲಿ ಬೆರೆತಿದೆ. Moroccan silk from this kind of cactus. You know this plant. silk from It's cactus. agave, yes. Okay. For example, if I take just a small piece from inside here, so it's the green. I take off the green, right, and shiny thread. ಫೆಸ್ ನಗರದ ಹೃದಯ ಪ್ರಸಿದ್ಧ ಟ್ಯಾನರಿ. ಒಳಗೆ ತುಂಬಾ ವಾಸನೆ ಇದೆ. ಲೆದರ್ ಇದು ಕ್ಯಾಮಲ್ ಇದು ಲೆದರ್ ಇದೆ. ಪ್ರೊಡಕ್ಷನ್ ಅಂತ ಮಾಡ್ತಾರೆ. ತುಂಬಾ ವಾಸನೆ ಇದೆ. We are sorry for the smell. ಇಲ್ಲಿ ಶತಮಾನಗಳಿಂದ ಚರ್ಮವನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ತಯಾರಿಸುತ್ತಿದ್ದಾರೆ. ಮೊದಲು ಚರ್ಮವನ್ನು ಬಿಳಿ ಕುಣಿಗಳಲ್ಲಿ ನೆನೆಸುತ್ತಾರೆ. ಇಲ್ಲಿ ಚೂನಾ ಕಲ್ಲು ಮತ್ತು ನೀರನ್ನು ಬಳಸಿ ಚರ್ಮದ ಮೇಲಿರುವ ಕೂದಲನ್ನು ತೆಗೆಯಲಾಗುತ್ತದೆ. ಮುಂದಿನ ಹಂತ ಚರ್ಮವನ್ನು ಮೃದುವಾಗಿಸಲು ಪಕ್ಷಿಗಳ ಬಿಟ್ಟುದನ್ನು ಬಳಸುತ್ತಾರೆ. ಇದರಲ್ಲಿರುವ ಪ್ರಕೃತಿಯ ಅಮೋನಿಯಾ ಚರ್ಮವನ್ನು ಮೃದುವಾಗಿಸುತ್ತದೆ. ಮತ್ತೆ ಈ ಹಂತದಲ್ಲೇ ಟ್ಯಾನರಿಯ ಬಲವಾದ ವಾಸನೆ ಬರುತ್ತದೆ. ಅಂತಿಮ ಹಂತ ಇಲ್ಲಿ ಕಾಣುವ ನ್ಯಾಚುರಲ್ ಡೈಗಳು. So it doesn't burn. Yeah, the original one, yeah. ಫೆಸ್ನ ಪ್ರತಿಯೊಂದು ಬೀದಿಯಲ್ಲಿ ಏನೋ ಒಂದನ್ನು ತಯಾರಿಸುತ್ತಿದ್ದಾರೆ. ಇಲ್ಲಿ ಕೊಂಬುಗಳು, ಕಂಚಿನ ವಸ್ತುಗಳು, ಚರ್ಮದ ಉತ್ಪನ್ನಗಳು, ರೇಷ್ಮೆ. ಪ್ರತಿ ಕೋಣೆ, ಪ್ರತಿಯೊಂದು ಹತ್ತಿರದ ಅಂಗಡಿ ಹೊಸ ಕಲೆಯ ಸೃಷ್ಟಿ ಹೊತ್ತಿದೆ. The colors. Wool and silk and every the colors what you see. Colors, okay, dyes. This is the diet of the color. ಈ ಬೀದಿಗಳ ಹಿಂದೆ ಫೆಸ್ನ ಶತಮಾನಗಳ ಇತಿಹಾಸ ಮೆರೆಯುತ್ತಿದೆ. I pray here. 20,000 people. Yes. I have the place for women and inside for men. ಆಫ್ರಿಕನ್ ಮುಸಲ್ಮಾನರು ಮೆಕ್ಕ ಮದೀನಕ್ಕೆ ಹೋಗುವ ಮೊದಲು ಇಲ್ಲಿಗೆ ಭೇಟಿ ನೀಡುತ್ತಾರೆ. Houses. Big only doors are like Small. ಫೆಸ್ನಲ್ಲಿ ಸಣ್ಣ ಬಾಗಿಲುಗಳ ಹಿಂದೆ ವಿಶಾಲವಾದ ಮನೆಗಳು ಅಡಗಿವೆ. ಕಲೆ, ಧಾರ್ಮಿಕ ಶಾಂತಿ, ಜನರ ಆತಿಥ್ಯ. ಫೆಸ್ ನಮ್ಮ ಹೃದಯದಲ್ಲಿ ಶಾಶ್ವತ ನೆನಪಾಗಿ ಉಳಿದಿದೆ. ಕಟ್ಟಕಟ್ಟಾದ ಬೀದಿಗಳಿಂದ ಹೊರಟು ನಾವು ಹೊಸ ಅಧ್ಯಾಯಕ್ಕೆ ಹೆಜ್ಜೆ ಇಡುತ್ತಿದ್ದೇವೆ. ಪ್ರತಿಯೊಂದು ಕಿಲೋಮೀಟರ್ ನಮ್ಮನ್ನು ಒಂದು ವಿಶೇಷ ಸ್ಥಳದತ್ತ ಕರೆದುಕೊಂಡು ಹೋಗುತ್ತಿದೆ. ಪರ್ವತಗಳ ನಡುವೆ ನೀಲಿಯ ಸ್ವರ್ಗದಂತೆ ಒಂದು ನಗರ ಹೊರಹೊಮ್ಮಿತು. ಶೆಫ್ಶೋವಾನ್, ಮೊರೊಕ್ಕೊ ನಗರದ ಪ್ರಸಿದ್ಧ ಬ್ಲೂ ಸಿಟಿ. ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಬೀದಿ, ಪ್ರತಿಯೊಂದು ಬಣ್ಣ ಈ ನಗರದಲ್ಲಿ ಕನಸಿನಂತೆ ತೋರುತ್ತದೆ. ನಾವು ಶೆಫ್ಶೋವನ್ ನಗರದ ಬೀದಿಗಳಲ್ಲಿ ತಿರುಗಾಡಿ ಅದರ ಸೌಂದರ್ಯವನ್ನು ಅನುಭವಿಸಿ ಸುಂದರ ನೆನಪುಗಳನ್ನು ಸಂಗ್ರಹಿಸಿದೆವು. ಮಾರನೇ ದಿನ ನಾವು ಬಂದಿಳಿದೆವು ಟ್ಯಾಂಜರ್ನಲ್ಲಿ. Morocco. Every city, every street, every view left a new memory in our hearts. ಕಲೆ, ಸಂಸ್ಕೃತಿ, ಪ್ರಕೃತಿ ಮತ್ತು ಜನರ ಆತಿಥ್ಯ ಎಲ್ಲವೂ ನಿಜವಾಗಿಯೂ ಅನನ್ಯ. This is the end of our Morocco story, but the memories will always stay with us. Thank you, Morocco. The journey comes to an end.